ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಕಾಡಿನಲ್ಲಿ ಅನಾಥವಾಗಿದ್ದ ಬಾಲಕನಿಗೆ ಮತ್ತೆ ದೊರೆತ ಅವರ ತಂದೆ ತಾಯಿ ಮತ್ತು ಅವನ ಪಟ್ಟಾಭಿಷೇಕ ಮತ್ತು ಸುಧರ್ಮ ಎಂದು ನಾಮಕರಣ ಮಾಡಿಕೊಂಡು ಮಾಘ ಮಾಸದ ಸ್ನಾನದ ಫಲದಿಂದ ಅವನಿಗೆ ಇದೆಲ್ಲ ದೊರೆಯಿತು ಎಂದು ಹೇಳುತ್ತಾ ಮುಂದಿನ 28ನೇ ಅಧ್ಯಾಯಕ್ಕೆ ಹೋಗೋಣ. ಹಿಂದೆ ಭೃಗುವಂಶದಲ್ಲಿ ರುಕ್ಷಕ ಎಂಬ ಕನ್ಯೆಯು ಜನಿಸಿದಳು. ಆಕೆಯು ಪ್ರಾಪ್ತವಯಸ್ಕಳಾದಾಗ ತಂದೆ ತಾಯಿಗಳು ವಿವಾಹವನ್ನು ಮಾಡಿದರು. ಆದರೆ ದುರ್ದೈವದಿಂದ ಕೆಲವೇ ದಿನಗಳಲ್ಲಿ ಆಕೆಯ ಪತಿಯು ಮೃತನಾದನು. ತನ್ನ ದುರದೃಷ್ಟವನ್ನು ನಿಂದಿಸುತ್ತಾ ರುಕ್ಷಕೆಯು ವೈರಾಗ್ಯ ತಾಳಿ ಗಂಗಾ ತೀರಕ್ಕೆ ಹೋಗಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಅಲ್ಲಿ ಶ್ರೀಹರಿಯನ್ನು ಕುರಿತು ತಪಸ್ಸನ್ನು ಮಾಡಲಾರಂಭಿಸಿದಳು. ಹೀಗೆ ಹಲವಾರು ವರ್ಷಗಳೇ ಕಳೆದವು. ಎಷ್ಟೋ ಬಾರಿ ಆಕೆಯು ಮಾಘಸ್ನಾನವನ್ನು ಮಾಡಿದ್ದಳು. ಆಕೆಯ ತಪಸ್ಸು ಫಲ ಕೊಡುವ ಸಮಯ ಬಂದೇ ಬಂದಿತು. ತಪಸ್ಸು ಮಾಡುತ್ತಲೇ ಆಕೆಯು ಯೋಗ ಮಾರ್ಗದಿಂದ ದೇಹತ್ಯಾಗ ಮಾಡಿದಳು. ಆ ದಿನ ವೈಕುಂಠ ಏಕಾದಶಿ ಆದುದರಿಂದ ಆಕೆಗೆ ವೈಕುಂಠ ಲೋಕವೇ ಪ್ರಾಪ್ತವಾಯಿತು. ಎಷ್ಟೋ ಸಲ ಅಲ್ಲಿ ಕಳೆದು ಬ್ರಹ್ಮಲೋಕಕ್ಕೆ ಆಕೆಯು ಸೇರಿದಳು. ಮಾಘಸ್ನಾನದ ಫಲವಾಗಿ ಬ್ರಹ್ಮದೇವನು ಆಕೆಯನ್ನು ಸತ್ಯಲೋಕದಲ್ಲಿ ದೇವತೆಗಳ ಕಾರ್ಯಕ್ಕಾಗಿ ತಿಲೋತ್ತಮೆ ಎಂದು ಹೆಸರಿಟ್ಟು ನೇಮಿಸಿದನು. ಅದೇ ಸಮಯದಲ್ಲಿ ಸಂದೋಪಸುಂದರೆಂಬ ರಾಕ್ಷಸ ಸೋದರರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಬ್ರಹ್ಮನು ಪ್ರತ್ಯಕ್ಷನಾಗಿ, ನಿಮಗೆ ಏನು ವರ ಬೇಕು ಎಂದು ಕೇಳಲು, ನಮಗೆ ಮರಣವೇ ಇಲ್ಲದಂತೆ ಅನುಗ್ರಹಿಸು ಎಂದರು. ಹಾಗೆಯೇ ಆಗಲಿ ಎಂದು ಅವರಿಗೆ ವರ ನೀಡಿದ ಬ್ರಹ್ಮನು ಅದೃಶ್ಯನಾದನು. ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದ ಆ ದೈತ್ಯ ಸಹೋದರರು ಮಹಾ ಗರ್ವಿತರಾಗಿ ದೇವತೆಗಳನ್ನು ಪೀಡಿಸಲು ಆರಂಭಿಸಿದರು. ಋಷಿಗಳ ತಪೋಭಂಗವನ್ನು ಮಾಡಿದರು. ಯಜ್ಞ ಯಾಗಾದಿಗಳನ್ನು ಮಾಡುವ ಸ್ಥಳಗಳಲ್ಲಿ ಮಲಮೂತ್ರಗಳನ್ನು ಹಾಕಿ ಅಪವಿತ್ರಗೊಳಿಸಿ ಪ್ರಜಾಹಿಂಸೆಯನ್ನು ಪ್ರಾರಂಭಿಸಿದರು. ಸುಂದರರು ಮಹಾಗರ್ವದಿಂದ ದೇವತೆಗಳ ಮೇಲೆ ದಂಡೆತ್ತಿ ಹೋದರು. ಅವರನ್ನು ಎದುರಿಸಲಾಗದೆ ಇಂದ್ರಾದಿ ದೇವತೆಗಳು ಸತ್ಯಲೋಕಕ್ಕೆ ತೆರಳಿ ತಮ್ಮ ಬಾಧೆಯನ್ನು ಬ್ರಹ್ಮದೇವರಲ್ಲಿ ನಿವೇದಿಸಿದರು. ಸ್ವಾಮಿ, ತಮ್ಮ ವರದಿಂದ ಅವಧ್ಯರಾದ ಈ ದೈತ್ಯ ಸಹೋದರರು ದೇವತೆಗಳಾದ ನಮ್ಮನ್ನು ತಪೋನಿರತರಾಗಿ ಋಷಿಗಳನ್ನು ಹಿಂಸಿಸುತ್ತಿದ್ದಾರೆ. ನಾವು ನಮ್ಮ ಲೋಕವನ್ನು ಬಿಟ್ಟು ಹೋಗುವ ಕಾಲ ಬಂದಿದೆ. ತಾವು ಕೃಪೆ ಮಾಡಿ ಅವರು ಸಾಯುವಂತೆ ಮಾಡಬೇಕು ಎಂದು ದೇವತೆಗಳು ಪ್ರಾರ್ಥಿಸಿದರು. ಬ್ರಹ್ಮದೇವರು ದೀರ್ಘವಾಗಿ ಆಲೋಚಿಸುತ್ತಾ ತಿಲೋತ್ತಮೆಯನ್ನು ಕರೆದು, ಸುಂದೋಪಸುಂದರು ತನ್ನ ವರದಿಂದ ಅವಧ್ಯರಾಗಿ ಎಲ್ಲರನ್ನೂ ಪೀಡಿಸುತ್ತಿದ್ದಾರೆ. ಅವರು ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾರೆ. ನೀನು ಹೇಗಾದರೂ ಮಾಡಿ ಜಾಣತನದಿಂದ ಅವರನ್ನು ಸಾಯುವಂತೆ ಮಾಡು ಎಂದು ಹೇಳಿ ಅವಳಿಗೆ ಶಕ್ತಿಯನ್ನು ನೀಡಿದನು. ತಿಲೋತ್ತಮೆಯು ಬ್ರಹ್ಮನಿಗೆ ನಮಸ್ಕರಿಸಿ ಸುಂದೋಪಸುಂದರಿದ್ದ ಸ್ಥಳವಾದ ಅರಣ್ಯಕ್ಕೆ ಹೋದಳು. ಅವರಿದ್ದ ಆಶ್ರಮದ ಸುತ್ತಮುತ್ತ ತಿರುಗಾಡುತ್ತಾ ಇದ್ದಳು. ಅವಳು ವೀಣೆಯನ್ನು ಮೀಟುತ್ತಾ ಅವರನ್ನು ಆಕರ್ಷಿಸಿದಳು. ಆಗ ಆ ದೈತ್ಯ ಸಹೋದರರು ನನ್ನನ್ನು ಮದುವೆಯಾಗು ಎಂದು ಇಬ್ಬರೂ ಪೀಡಿಸಿದರು. ತಿಲೋತ್ತಮೆಯು ರಾಕ್ಷಸ ಸಹೋದರರಿಗೆ, ನಿಮ್ಮನ್ನು ಮದುವೆಯಾಗಲು ನನ್ನ ಅಭ್ಯಂತರವೇನಿಲ್ಲ. ನೀವಿಬ್ಬರೂ ನನಗೆ ಸಮಾನರೇ. ಇಬ್ಬರನ್ನು ನಾನು ಪ್ರೀತಿಸುವೆ. ಆದರೆ ಇಬ್ಬರನ್ನು ಮದುವೆಯಾಗಲು ಸಾಧ್ಯವೇ? ನನ್ನದೊಂದು ಕೋರಿಕೆ ಇದೆ. ಅದೇನೆಂದರೆ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬಲಶಾಲಿಗಳೋ ನಾನು ಅವರನ್ನೇ ವರಿಸುತ್ತೇನೆ ಎಂದಳು. ಆಕೆಯ ಮಾತುಗಳನ್ನು ಆಲಿಸಿದ ಸುಂದೋಪಸುಂದರರಿಗೆ ಎಲ್ಲಿಲ್ಲದ ಶಕ್ತಿಗಳು ಬಂದವು. ತಮ್ಮ ಹರಿತವಾದ ಮೀಸೆಗಳನ್ನು ಹುರಿ ಮಾಡುತ್ತಾ ನಾನೇ ಬಲಶಾಲಿ ಎಂದು ಇಬ್ಬರು ಪರಸ್ಪರ ಕಾದಾಟವನ್ನು ಮಾಡಿದರು. ಎರಡು ಪರ್ವತಗಳು ಹೋರಾಡಿದಂತೆ ಅವರ ಕದನವು ಇಬ್ಬರೂ ಮೃತರಾದರು. ತಿಲೋತ್ತಮೆಯ ಜಾಣತನಕ್ಕೆ ದೇವತೆಗಳು ಆನಂದಪಟ್ಟರು. ಆಕೆಯು ಬ್ರಹ್ಮದೇವನ ಬಳಿಗೆ ತೆರಳಿ ಸುಂದರೋಪಸುಂದರರ ಮರಣ ವೃತ್ತಾಂತವನ್ನು ತಿಳಿಸಿದಳು. ಬ್ರಹ್ಮನಿಗೆ ಸಂತೋಷವಾಯಿತು. ತಿಲೋತ್ತಮೆಯ ಬಹಳ ಒಳ್ಳೆಯ ಕೆಲಸ ಮಾಡಿ ಬಂದಿರುವೆ. ನಿನ್ನ ಜಾಣತನದಿಂದ ಸುಂದೋಪಸುಂದರರು ಹತರಾದರು. ದೇವತೆಗಳ ಬಾಧೆ ನಿವಾರಣೆಯಾಯಿತು. ಇದಕ್ಕೆ ಕಾರಣ ನೀನು ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದೇ ಆಗಿದೆ. ನೀನು ದೇವಲೋಕಕ್ಕೆ ಹೋಗು. ಅಲ್ಲಿ ದೇವತೆಗಳು ನಿನ್ನನ್ನು ಗೌರವಿಸುತ್ತಾರೆ. ಅಪ್ಸರ ಸ್ತ್ರೀಯರಿಗೆಲ್ಲ ನೀನೇ ಮುಂದಾಳು ಎನಿಸುವೆ ಎಂದು ಆಶೀರ್ವದಿಸಿದರು. ತಿಲೋತ್ತಮೆಯು ದೇವತಾ ಸ್ತ್ರೀ ಎನಿಸಿದಳು ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ 28ನೇ ಅಧ್ಯಾಯವು ಸಂಪೂರ್ಣವಾಯಿತು.